ಈಗಾಗಲೇ ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿಗೆ ಸಮನ್ಸ್ ಜಾರಿಯಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಕಾಟೇರನಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ನಟ ದರ್ಶನ್ಗೆ ಈ ಸಂಕಷ್ಟ ಬೆನ್ನು ಬಿಡ್ತಾ ಇಲ್ಲ, ಒಂದಾದ್ಮೇಲೆ ಒಂದರಂತೆ. ನಟ ದರ್ಶನ್ ಸೇರಿದಂತೆ ವಿಜಯಲಕ್ಷ್ಮಿಗೂ ಕೂಡ ನೋಟಿಸ್ ಜಾರಿಯಾಗಿದೆ. ನಿಷೇಧಿತ ಬಾತುಕೋಳಿಯನ್ನ ಕೂಡು ಹಾಕಿದ್ರು ಅನ್ನೋ ಆರೋಪದ ಮೇರೆಗೆ ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿಗೆ ಸಮನ್ಸ್ ಜಾರಿಯಾಗಿದೆ. ಲೈಸೆನ್ಸ್ ಪಡೆಯದೆ ಬಾತುಕೋಳಿಯನ್ನ ಕೂಡು ಹಾಕೊಂಡಿದ್ದಾರೆ ಅಂತ. ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ದರ್ಶನ್ ಅವರು ಈ ಬಾತುಕೋಳಿಗಳನ್ನ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ರು. ಇದಾದ್ಮೇಲೆ ಪ್ರಕರಣ ದಾಖಲಾಗಿತ್ತು. ಸಂದರ್ಶನ ಪ್ರಕಟವಾಗ್ತಿದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಇದು ಚರ್ಚೆಗೆ ಕಾರಣ ಆಗಿತ್ತು. ನಂತರ ಅರಣ್ಯ ಇಲಾಖೆ ಅಧಿಕಾರಿಗಳು ಫಾರ್ಮ್ ಹೌಸ್ ಮೇಲೆ ದಾಳಿ ನಡೆಸಿದ್ರು. ಪ್ರಾಥಮಿಕ ತನಿಖೆ ನಡೆಸಿದ ಬಳಿಕ ವರದಿ ಸಮೇತ ಖಾಸಗಿ ದೂರನ್ನ ನೀಡಲಾಗಿತ್ತು. ಇದೀಗ ಮತ್ತೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಪಡೆದು ಹೊರಗಿರುವಂತಹ ದರ್ಶನ್ಗೆ ಈಗಾಗಲೇ ಪ್ರತಿ ತಿಂಗಳು ಕೂಡ ಕೋರ್ಟ್ ಮುಂದೆ ಹಾಜರಾಗಬೇಕು ಅನ್ನೋ ಒಂದು ಸೂಚನೆ ಇದೆ. ಮತ್ತೊಂದು ಕಡೆ ದರ್ಶನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ನರಸೀಪುರ ನ್ಯಾಯಾಲಯದಿಂದ ಸಮನ್ಸ್ ಜಾರಿಯಾಗಿದೆ. ದರ್ಶನ್ ತಮ್ಮ ಮೈಸೂರು ಫಾರ್ಮ್ ಹೌಸ್ನಲ್ಲಿ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು. ಈ ಬಗ್ಗೆ ಈ ಹಿಂದೆ ಪ್ರಕರಣ ದಾಖಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮನ್ಸ್ ಜಾರಿಯಾಗಿರುವಂಥದ್ದು. ಸಮನ್ಸ್ ನಾವು ನೋಡ್ತಾ ಇದ್ದೀವಿ. ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಇಬ್ಬರಿಗೂ ಕೂಡ ಸಮನ್ಸ್ ಜಾರಿಯಾಗಿರುವಂಥದ್ದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವು ನೀಡ್ತಾ ಹೋಗ್ತಾರೆ. ಶಿವು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಪಡೆದ ಆಚೆ ಇರುವಂತಹ ದರ್ಶನ್ಗೆ ಮತ್ತೊಂದು ಸಂಕಷ್ಟ. ಈ ಹಿಂದೆ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮನ್ಸ್ ಜಾರಿಯಾಗಿದೆ ವಿಚಾರಣೆಗೆ ಹಾಜರಾಗೋದಕ್ಕೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಾ ಈ ಸ್ಟೋರಿಗೆ ಸಂಬಂಧಪಟ್ಟಂತೆ? ಈಗ ದರ್ಶನ್ ಮತ್ತೆ ವಿಜಯಲಕ್ಷ್ಮಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ವಿಜಯಲಕ್ಷ್ಮಿಗೆ ಯಾಕಪ್ಪ ಸಂಕಷ್ಟ ಎದುರಾಗಿದೆ ಅಂತಂದ್ರೆ ಅದು ನಿಜಕ್ಕೂ ಕೂಡ ಈ ಒಂದು ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ಆಗಿರ್ತಾರೆ. ಅದರಲ್ಲಿ A3 ದರ್ಶನ್, A2 ನಾಗರಾಜು ಅಂತ ಹೇಳಿ ಈಗ ಆಗಿರುವಂತದ್ದು. ಕೇಸ್ ಏನಪ್ಪಾ ಅಂತ ಹೇಳಿದ್ರೆ ವಿದೇಶಿ ತಳಿಯ ಒಂದು ಬಾತುಕೋಳಿಗಳನ್ನ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಅಕ್ರಮವಾಗಿ ಕೂಡಿ ಹಾಕೊಂಡಿದ್ದಾರೆ ಅನ್ನುವಂಥದ್ದು ಕೇಸು. ಈ ಕೇಸು 2023ರಲ್ಲಿ ಆಗುತ್ತೆ. 2023ರಲ್ಲಿ ಅರಣ್ಯಾಧಿಕಾರಿಗಳು ಬಂದು ಅಲ್ಲಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಮಂಗೋಲಿಯಾ, ರಷ್ಯಾ, ಚೀನಾದಲ್ಲಿ ಕಾಣಿಸ್ಕೊಳ್ಳುವಂತಹ ಬಾರ್ ಹೆಡೆಡ್ ಗೋಸ್ ಅನ್ನುವಂತ ಬಾತುಕೋಳಿಗಳೇನಿದಾವೆ, ಈ ಬಾರ್ ಹೆಡೆಡ್ ಗೋಸ್ ಗಳನ್ನ ಕೂಡಿಟ್ಕೊಂಡಿದ್ರು ಅನ್ನುವಂತ ಆರೋಪದ ಅಡಿಯಲ್ಲಿ ಈಗ ಕೇಸ್ ಮಾಡ್ಕೊಂಡಿರುವಂತದ್ದು. ಕೇಸ್ಗೆ ಬಹಳ ಮುಖ್ಯವಾಗಿ ಖಾಸಗಿ ದೂರನ್ನ ದಾಖಲು ಮಾಡುವಂತದ್ದು ಅರಣ್ಯಾಧಿಕಾರಿಗಳಿಗೆ ಹೇಗೆ ಈ ಒಂದು ಪ್ರಕರಣ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ದರ್ಶನ್ ಒಂದು ಖಾಸಗಿ ಚಾನಲ್ ಯೂಟ್ಯೂಬ್ಗೆ ಒಂದು ಸಂದರ್ಶನವನ್ನು ಕೊಡ್ತಾರೆ. ಸಂದರ್ಶನದಲ್ಲಿ ಈ ಒಂದು ಬಾತುಕೋಳಿಗಳ ಬಗ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಎಕ್ಸ್ಪ್ಲೈನ್ ಮಾಡುವಂತದ್ರಲ್ಲಿ ಇದನ್ನ ಇಟ್ಕೊಳ್ಬಾರ್ದು ಅನ್ನುವಂಥದ್ದು ಆ ಒಂದು ವಿಷಯವನ್ನು ಕೂಡ ಅವರೇ ಹೇಳುವಂತ ಸಂದರ್ಭದಲ್ಲಿ ಈ ಒಂದು ಯೂಟ್ಯೂಬ್ ಅಲ್ಲಿ ಕೊಟ್ಟಂತ ಸಂದರ್ಶನವನ್ನ ಗಮನಿಸಿದಂತ ಅರಣ್ಯಾಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ಕನ್ಫರ್ಮ್ ಮಾಡಿಕೊಂಡು ಪರಿಶೀಲನೆ ಮಾಡಿ ಅವುಗಳನ್ನ ವಶಕ್ಕೆ ತೆಗೆದುಕೊಂಡು ಅವುಗಳನ್ನ ನಂತರದಲ್ಲಿ ರಿಲೀಸ್ ಮಾಡ್ತಾರೆ. ಅದನ್ನ ದೂರನ್ನು ಕೂಡ ದಾಖಲು ಮಾಡಿಕೊಂಡು ಸಂಪೂರ್ಣವಾದಂತಹ ವರದಿಯನ್ನ ಈಗ ಕೋರ್ಟಿಗೆ ಸಲ್ಲಿಸಿರುವಂತದ್ದು. ಕೋರ್ಟ್ ಈಗ ಅವರನ್ನ ಸಮನ್ಸ್ ಅನ್ನ ಮತ್ತೆ ನಾಗರಾಜು ಬೇಕು ಅಂತೇಳಿ ಜುಲೈ 4ಕ್ಕೆ ಹಾಜರಾಗಬೇಕು ಅನ್ನುವಂಥದ್ದನ್ನ ಈಗ ಕೋರ್ಟ್ ಸಮನ್ಸ್ ನೀಡಿರುವಂತದ್ದು. ಬಹಳ ಮುಖ್ಯವಾಗಿ ಈ ಒಂದು ಪ್ರಕರಣ ಯಾಕೆ ಇದು ಈಗ ಬರ್ತಿದೆ ಅಂತ ಹೇಳಿದ್ರೆ, ಸಂಪೂರ್ಣವಾದಂತ ವರದಿಯನ್ನ, ಮಹಜರನ್ನ ಎಲ್ಲವನ್ನೂ ಕೂಡ ಸಾಕ್ಷಿ ಸಮೇತವಾಗಿ ಕೋರ್ಟ್ಗೆ ಸಲ್ಲಿಸಿದ ಮೇಲೆ ಈಗ ಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡಿರುವಂತದ್ದು. ವೈಲ್ಡ್ ಲೈಫ್ ಆಕ್ಟ್ ಅಡಿಯಲ್ಲಿ ಈಗ ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿರುವಂತದ್ದು. ಇದರಲ್ಲಿ 20/1/2023
23ರಲ್ಲಿ ಚಿತ್ರೀಕರಣ ಆಗುತ್ತೆ. ಈ ಚಿತ್ರೀಕರಣ ಆದ ನಂತರದಲ್ಲಿ ಅರಣ್ಯಾಧಿಕಾರಿಗಳು, ಚಾಮರಾಜನಗರದ ಅರಣ್ಯಾಧಿಕಾರಿಗಳು ಹೋಗಿ ಭೇಟಿ ಕೊಡ್ತಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸೆಕ್ಷನ್ಗಳು ಹಾಕೊಂಡಿರುವಂತದ್ದು ಸುಮಾರು 57ರ ಅಡಿಯಲ್ಲಿ ಸಾಕಷ್ಟು ಸೆಕ್ಷನ್ಗಳನ್ನ ಹಾಕಿ ಈ ಒಂದು ಕೇಸನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಈ ಸೆಕ್ಷನ್ ಅಡಿಯಲ್ಲಿ ನೋಡೋದಾದ್ರೆ 3 ವರ್ಷ ಜೈಲು ಅಥವಾ 1 ಲಕ್ಷ ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದಂತಹ ಒಂದು ಗಂಭೀರವಾದಂತ ಪ್ರಕರಣ ಇದು. ಹಾಗಾಗಿ ಈ ಪ್ರಕರಣದಲ್ಲಿ ಏನು ಸಂಬಂಧಿಸಿದಂತ ಸಾಕ್ಷಿಗಳನ್ನ, ಹೇಳಿಕೆಗಳನ್ನ ಮತ್ತೆ ತಾಂತ್ರಿಕ ಸಾಕ್ಷಿಗಳನ್ನು ಕೂಡ ಕೋರ್ಟ್ಗೆ ಅರಣ್ಯಾಧಿಕಾರಿಗಳು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಸೊ ಹಿರಿಯ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿ ಭಾಸ್ಕರ್ ಎಂಬುವರು ಕೊಟ್ಟಿರುವಂತಹ ದೂರನ್ನ 2023 ಆಗಸ್ಟ್ನಲ್ಲಿ ಅಂತಿಮವಾದ ವರದಿಯನ್ನು ಕೂಡ ಇಲಾಖೆಯವರು ಸಲ್ಲಿಸ್ತಾರೆ, ಕೇಸನ್ನು ಕೂಡ ದಾಖಲಿಸ್ಕೊಳ್ತಾರೆ. ಇದು ನಿಜಕ್ಕೂ ಕೂಡ ಈಗ ಸಂಕಷ್ಟ ತಂದೊಡ್ಡಿರುವಂತದ್ದು. ಯಾಕಂದ್ರೆ ವೈಲ್ಡ್ ಲೈಫ್ ನಿಮಗೆ ನೋಡಬಹುದು, ವೈಲ್ಡ್ ಲೈಫ್ ಅಲ್ಲಿ ಆಕ್ಟ್ ಅಡಿಯಲ್ಲಿ ಸಾಕಷ್ಟು ಟಫ್ ಆಗಿರುತ್ತೆ, ಕಠಿಣವಾಗಿರುತ್ತೆ ಕಾನೂನುಗಳು. ಅದನ್ನ ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ಈಗ ನೀವು ಸಲ್ಮಾನ್ ಖಾನ್ ಜಿಂಕೆ ಪ್ರಕರಣವನ್ನು ಕೂಡ ನೋಡಬಹುದು. ಬೇರೆ ಬೇರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ವೈಲ್ಡ್ ಲೈಫ್ ಆಕ್ಟ್ ಅಡಿಯಲ್ಲಿ ಸಿಲುಕು ಹಾಕೊಂಡಿರುವಂತದ್ದು, ಅವರು ಇವತ್ತಿಗೂ ಕೂಡ ಕೋರ್ಟ್ಗೆ ಅಲಿತಾ ಇರತಕ್ಕಂಥದ್ದನ್ನ ನೀವು ನೋಡ್ಬೋದು. ಈ ಒಂದು ಪ್ರಕರಣದಲ್ಲಿ ದರ್ಶನ್ ಮತ್ತೆ ತೂಗ್ದೀಪ್ ಫಾರ್ಮ್ ಹೌಸ್ ನಲ್ಲಿ ಏನು ಅವರು ಬಾತುಕೋಳಿಗಳನ್ನ ಇಟ್ಕೊಂಡಿದ್ರು. ಈ ಬಾತುಕೋಳಿಗಳು ವನ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಬರ್ತವೆ. ಮತ್ತೆ ಇವುಗಳನ್ನ ಇಟ್ಕೊಳ್ಳುವಂತದಕ್ಕೆ ಲೈಸೆನ್ಸ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ, ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಇದು ಯಾವುದನ್ನು ಕೂಡ ದರ್ಶನ್, ವಿಜಯಲಕ್ಷ್ಮಿ ಅವರ ಓನರ್ಶಿಪ್ ಅಲ್ಲಿ ಇದ್ದಂತಹ ಈ ಒಂದು ಫಾರ್ಮ್ ಹೌಸ್ ಅಲ್ಲಿ ಇವ್ರು ಯಾವುದನ್ನು ಕೂಡ ಮಾಡ್ಲಿಲ್ಲ. ಮೇಲಾಗಿ ಇದನ್ನ ಅವರೇ ಖುದ್ದು ಎಕ್ಸ್ಪ್ಲೈನ್ ಮಾಡ್ತಾರೆ, ಅವರೇ ಎಕ್ಸ್ಪ್ಲೈನ್ ಮಾಡಿ ಸಂದರ್ಶನವನ್ನು ಕೂಡ ಕೊಡ್ತಾರೆ. ಈ ಅನಂತರದಲ್ಲಿ ಈ ಒಂದು ಪ್ರಕರಣ ದಾಖಲಾಗುತ್ತೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬಂದು ಇದೀಗ ಎಲ್ಲ ಪರಿಶೀಲನೆ ಮಾಡಿರುವಂತಹ ಕೋರ್ಟು ಈಗ ಜುಲೈ 4ನೇ ತಾರೀಕಿಗೆ ಖುದ್ದು ಹಾಜರಾಗಬೇಕು ಅನ್ನುವಂಥದ್ದನ್ನ ಸಮನ್ಸನ್ನ ಹೊರಡಿಸಿದೆ. ಈಗ ಈ ಒಂದು ಕಾರಣಕ್ಕಾಗಿ ಮತ್ತೆ ದರ್ಶನ್ಗೆ, ವಿಜಯಲಕ್ಷ್ಮಿಗೆ ಮತ್ತೊಂದು ಸಂಕಷ್ಟ. ಇದರಲ್ಲಿ ವಿಜಯಲಕ್ಷ್ಮಿ A1 ಆಗಿರುವಂತದ್ದು ಅವರಿಗೆ ಸಮನ್ಸು ಕೂಡ ಜಾರಿ ಮಾಡಿದ್ದಾರೆ. ಇದನ್ನ ಮತ್ತೆ ಅವರು ಫೇಸ್ ಮಾಡ್ಬೇಕಾಗುತ್ತೆ, ವಿಚಾರಣೆ ಎದುರಿಸಬೇಕಾಗುತ್ತೆ. ಅವ್ರು ಎಲ್ಲಿಂದ ತಗೊಂಡ್ ಬಂದ್ರು, ಹೇಗೆ ತಗೊಂಡ್ ಬಂದ್ರು, ಅಕ್ರಮವಾಗಿ ಯಾಕಿಟ್ಟಿದ್ರು, ಈ ವೈಲ್ಡ್ ಲೈಫ್ ಕಾಯ್ದೆ ಅಡಿಯಲ್ಲಿ ಕಾನೂನುಗಳು ಗೊತ್ತಿರ್ಲಿಲ್ವಾ, ಮತ್ತೆ ಈಗ ಏನು ದರ್ಶನ್ ತೂಗ್ದೀಪ್ ಫಾರ್ಮ್ ಹೌಸ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಾಣಿ ಪಕ್ಷಿಗಳೇನಿದಾವೆ ಅವಳು ಇವು ಏನು ದರ್ಶನ್ ಪ್ರಾಣಿ ಪ್ರಿಯರಾಗಿರಬಹುದು, ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ಕೂಡ ತಿಳ್ಕೊಂಡಿದ್ದವರಾಗಿದ್ದಾರೆ. ಆದ್ರೆ ಈ ಒಂದು ಬಾತುಕೋಳಿಗಳಿಗೆ ಸಂಬಂಧಪಟ್ಟಂತೆ ಅವ್ರ ಹತ್ರ ಯಾವುದೇ ರೀತಿಯ ಒಂದು ಲೈಸೆನ್ಸ್ ಆಗ್ಲಿ, ಪರ್ಮಿಷನ್ ಆಗ್ಲಿ ಏನೂ ಇಲ್ಲದೆ ಇರುವಂತದ್ದು ಅಕ್ರಮ ಆಗುತ್ತೆ. ಸೊ ಹಾಗಾಗಿ ಈಗ ವೈಲ್ಡ್ ಲೈಫ್ ಆಕ್ಟ್ ಅಡಿಯಲ್ಲಿ ಈ ಕೇಸನ್ನ ದಾಖಲಿಸ್ಕೊಂಡಿರುವಂತದ್ದು. ಇದು ಮತ್ತೆ ವಿಚಾರಣೆಗೊಳಪಟ್ಟು ಕೋರ್ಟ್ ಏನಾದ್ರೂ ತೀರ್ಪು ಕೊಟ್ರೆ 3 ವರ್ಷದ ತನಕ ಜೈಲು, 1 ಲಕ್ಷ ರೂಪಾಯಿ ದಂಡ ಅಥವಾ ಎರಡನ್ನೂ ಕೂಡ ವಿಧಿಸುವಂತ ಸಾಧ್ಯತೆಗಳು ಇದಾವೆ. ವಿದ್ಯಾ, ಶಿವು, ಪ್ರಮುಖವಾಗಿ ಈಗ ಒಂದ್ ಕಡೆ ದರ್ಶನ್ ಅವರು ಸಮನ್ಸ್ ಜಾರಿಯಾಗಿದೆ, ವಿಚಾರಣೆಗೆ ಹಾಜರಾಗಬೇಕಿದೆ, ನಿಷೇಧಿತ ಬಾತುಕೋಳಿ ಅಂತ ಕೂಡ ಗೊತ್ತಿದೆ. ಸೊ ಇದು ಯಾವ ರೀತಿಯಾದ ಶಿಕ್ಷೆ ಗುರಿಪಡಿಸುತ್ತೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿಗೆ ಅಂತ. ಮತ್ತೊಂದು ಕಡೆ ಈ ಫಾರ್ಮ್ ಹೌಸ್ ವಿಜಯಲಕ್ಷ್ಮಿ ಅವ್ರ ಹೆಸರಲ್ಲಿರೋದ್ರಿಂದ ವಿಜಯಲಕ್ಷ್ಮಿ ಅವರು A1 ಆರೋಪಿಯಾಗಿದ್ದಾರೆ. ಸೊ ಅವ್ರಿಗೆ ಯಾವ ರೀತಿಯಾಗಿ ಶಿಕ್ಷೆ ಸಿಗಬಹುದು ಈ ಒಂದು ಪ್ರಕರಣದಲ್ಲಿ ಅಂತ. ಯಾಕಂದ್ರೆ ಅಂಥ ದೊಡ್ಡ ಸಲ್ಮಾನ್ ಖಾನ್ಗೆ ಈ ಶಿಕ್ಷೆ ಗುರಿಪಡಿಸೋದ್ರಲ್ಲಿ ಹಿಂದೇಟ್ ಹಾಕ್ಲಿಲ್ಲ ಕೋರ್ಟ್. ಸೊ ಈ ಪ್ರಕರಣದಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಗತ್ತೆ ಹಾಗಾದ್ರೆ ಅಂತ. ವಿಜಯಲಕ್ಷ್ಮಿ ಮಾಲೀಕತ್ವದ ಜಾಗದಲ್ಲಿ ಇರುವಂತದ್ದು ತೂಗ್ದೀಪ್ ಫಾರ್ಮ್ ಹೌಸ್ ಟಿ ನರಸೀಪುರ ತಾಲೂಕಿನ ಕೆಂಪಯ್ಯಮ್ಮ ದೊಡ್ಡಿಯಲ್ಲಿ ತೂಗ್ದೀಪ್ ಫಾರ್ಮ್ ಹೌಸ್ ಒಂದು ಬಾತುಕೋಳಿಗಳನ್ನ ಇಟ್ಕೊಂಡಿದ್ದು. ಹಾಗಾಗಿನೇ ವಿಜಯಲಕ್ಷ್ಮಿ ಅವ್ರ ಮಾಲೀಕತ್ವದಲ್ಲಿ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಈಗ ವಿಜಯಲಕ್ಷ್ಮಿ ಅವರು A1 ಆಗ್ತಾರೆ. ಅದನ್ನ ಜೊತೆಗೆ ಅಲ್ಲಿ ಸಂದರ್ಶನ ಕೊಡುವಂತಹದ್ದು ದರ್ಶನ್ A3 ಆಗ್ತಾರೆ. ದರ್ಶನ್ ಮ್ಯಾನೇಜರ್ ನಾಗರಾಜು A2 ಮತ್ತೆ ದರ್ಶನ್ A3 ಆಗಿರ್ತಾರೆ. ಹಾಗಾಗಿ ಇದನ್ನ ಈಗ ಕೋರ್ಟ್ ಮೆಟ್ಲಿದ್ರೆ ಕೋರ್ಟ್ ನಲ್ಲಿ ಈ ಒಂದು ಅರಣ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ವಿಚಾರಣೆ ನಡೀತದೆ. ಅರಣ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಏನೆಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಈ ವಿಚಾರಣೆಯಲ್ಲಿ ಸಾಕ್ಷ್ಯಗಳನ್ನು ಮುಂದಿಡಲಾಗುತ್ತೆ. ಸಾಕ್ಷ್ಯಗಳನ್ನು ಮುಂದಿಡುವಂತ ಸಂದರ್ಭದಲ್ಲಿ ಈಗಾಗ್ಲೇನೆ ಎಲ್ಲಾ ಸಾಕ್ಷ್ಯಗಳನ್ನು ಕೂಡ ದೂರು ಕೊಟ್ಟಿರುವಂತ ಅರಣ್ಯಾಧಿಕಾರಿಗಳು ಮತ್ತೆ ತನಿಖೆ ಮಾಡಿದಂತ ಅರಣ್ಯಾಧಿಕಾರಿಗಳು ಕೋರ್ಟಿನ ಮುಂದೆ ಕೊಟ್ಟಿದ್ದಾರೆ. ಕೋರ್ಟಿನ ಮುಂದೆ ಕೊಟ್ಟು ಎಲ್ಲವನ್ನೂ ಕೂಡ ನ್ಯಾಯಾಧೀಶರ ಮುಂದೆ ಇಟ್ಟಿರೋದ್ರಿಂದಾಗಿ ಈಗ ಸಮನ್ಸನ್ನ ಜಾರಿ ಮಾಡಿರುವಂತದ್ದು. ಸಂದರ್ಶನದಲ್ಲಿ ಅವ್ರು ತೋರಿಸಿರುವಂತ ಬಾತುಕೋಳಿಗಳು, ಅದಕ್ಕಿರ್ತಕ್ಕಂತ ಒಂದು ಕಾಯ್ದೆ ಕಾನೂನುಗಳು, ಅವರು ಅಲ್ಲಿಂದ ತೆಗೆದುಕೊಂಡು ಬರುವಂತ ಸಂದರ್ಭದಲ್ಲಿ ಅವರು ಪಾಲಿಸಬೇಕಾಗಿದ್ದ ನಿಯಮಗಳು ಎಲ್ಲವನ್ನೂ ಕೂಡ
ಯಾವ್ಯಾವ ನಿಯಮಗಳನ್ನ ಅವರು ಉಲ್ಲಂಘನೆ ಮಾಡಿದ್ದಾರೆ, ಮತ್ತೆ ಅವರು ಅಕ್ರಮವಾಗಿ ಇಟ್ಕೊಂಡು ಅದನ್ನ ಅಕ್ರಮವಾಗಿ ಬಂಧನದಲ್ಲಿ ಇಟ್ಟಂತ ಆಗುತ್ತೆ, ಅದನ್ನು ಕೂಡ ವಶಕ್ಕೆ ಪಡ್ಕೊಂಡು ಆ ನಂತರದಲ್ಲಿ ಅದನ್ನ ಬಿಡುಗಡೆನೂ ಮಾಡಿದ್ದಾರೆ. ಈ ಎಲ್ಲಾ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಅರಣ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಎಲ್ಲವೂ ಕೂಡ ಸಾಬೀತಾದ್ರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸೆಕ್ಷನ್ 2/5/2/14 ಈ ರೀತಿಯಾಗಿ 57 ಸುಮಾರು 57 ಅಡಿಯಲ್ಲಿ ಆಗಿರ್ತಕ್ಕಂಥ ಈ ಪ್ರಕರಣದಲ್ಲಿ ಈ ಮ್ಯಾಕ್ಸಿಮಮ್ ಶಿಕ್ಷೆಯನ್ನ ಗುರುಪಡಿಸುವಂತದ್ದಾದ್ರೆ ಅದು 3 ವರ್ಷಗಳ ತನಕ ಜೈಲು ಶಿಕ್ಷೆ ಆಗಿರುತ್ತೆ, 1 ಲಕ್ಷ ರೂಪಾಯಿ ಅಥವಾ 1 ಲಕ್ಷ ರೂಪಾಯಿ ದಂಡ ಆಗಿರುತ್ತೆ. 1 ಲಕ್ಷ ರೂಪಾಯಿ ದಂಡ ಅಥವಾ 3 ವರ್ಷ ಜೈಲು, ಈ ಎರಡನ್ನೂ ಕೂಡ ನ್ಯಾಯಾಧೀಶರು ಕಮೆನ್ಸ್ ಮಾಡ್ಬೋದು. ಒಟ್ಟು ಈಗ ಖುದ್ದು ಹಾಜರಿಗೆ ವಿಜಯಲಕ್ಷ್ಮಿ ಮತ್ತೆ ದರ್ಶನ್ಗೆ ಸಮನ್ಸ್ ಕೊಟ್ಟಿದ್ದಾರೆ. ಸಮನ್ಸ್ಗೆ ಇವರು ಖುದ್ದು ಹಾಜರಾಗಬೇಕಾಗತ್ತೆ. ಹಾಜರಾಗಿ ಆ ಹಾಜರಾತಿಯಲ್ಲಿ ಎಲ್ಲವನ್ನೂ ಕೂಡ ವಿಚಾರಣೆ ವೇಳೆಯಲ್ಲಿ ಹೇಳ್ಬೇಕಾಗತ್ತೆ. ಸೊ ಅವರು ಎಲ್ಲಿಂದ ತಗೊಂಡು ಬಂದಿದ್ದಾರೆ, ಯಾಕೆ ಈ ಒಂದು ವನ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಬಾತುಕೋಳಿಗಳನ್ನ ತರುವಂತದ್ದು ನಿಷೇಧ ಅಲ್ವಾ, ಸೊ ಮತ್ತೆ ಈಗ ತರಬೇಕಾದ್ರೂ ಕೂಡ ಇಲ್ಲಿನ ಪರ್ಮಿಷನ್ಸ್ ತಂದ ಮೇಲೂ ಕೂಡ ಅಲ್ಲಿನ ಎಲ್ಲ ಅಧಿಕಾರಿಗಳಿಗೆ ನೀವು ಮಾಹಿತಿ ಕೊಡ್ಬೇಕಾಗಿದೆ, ಎಲ್ಲವನ್ನೂ ಕೇಳ್ತಾರೆ. ಸೊ ತಪ್ಪೆಸಗಿರುವಂತದ್ದು ಸಾಬೀತಾದ್ರೆ 3 ವರ್ಷಗಳ ಜೈಲು ಅಥವಾ 1 ಲಕ್ಷ ದಂಡ ಅಥವಾ ಎರಡನ್ನೂ ಇಂಪೋಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ವಿದ್ಯಾ, ಓಕೆ, ಧನ್ಯವಾದಗಳು ಶಿವು ತಮ್ಮೆಲ್ಲ ಡೀಟೇಲ್ಸ್ಗೆ.